ನಮ್ಮ ಚಾಮರಾಜನಗರ ಬೈಪಾಸ್ ರಸ್ತೆ ಏನಿದೆ, ಸೊ ನಮ್ಮ ಏನು ಈ ಉತ್ತಂಬಳ್ಳಿ ಮಾಂಬಳ್ಳಿ ಏನು ಈ ಒಂದು ರಸ್ತೆಯಲ್ಲಿ ಒಂದು ಲಾರಿ ವಿಚಿತ್ರವಾಗಿ ದಬಾಕೊಂಬಿಟ್ಟೈತೆ. ಯಾಕೆ ದಬಾಕತ್ತು ಏನೂ ಗೊತ್ತಿಲ್ಲ. ಸೊ ನಾನು ತೋರಿಸ್ತೀನಿ ನೋಡಿ ಇಲ್ಲಿಂದ. ಇದು ಯಾವುದೋ ಇದ್ರದ್ದು ಗುರು, ಏನಪ್ಪ ಅದು ಯಾವ್ದ್ರದ್ದು ಏನೇ ರಟ್ಟದ ಅದು ಹಂಗೆ ಹೋಗೋಣ. ಇಲ್ಲಿಂದ ಲಾರಿ ತೋರಿಸ್ಬಿಡೋಣ ಒಂದು ಸ್ವಲ್ಪ. ಎಲ್ಲಿದು ಗಾಡಿದು? ನೋಡಿ, ಹಾಂ, TN ತಮಿಳ್ನಾಡ್ದು. ಜಸ್ಟು ಇವಾಗ ಬಿದ್ದಿರಬೇಕು. ಹಾಂ, ಏನಾಗಿಲ್ವಾ? ಹಾಂ, ಪಾಪ ನೋಡಿ. ಹಾಂ, ಲಾರಿ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾರೆ. ಹಾಂ, ಬಾ ಮೈಸೋ, ಬಾ ಹೋಗೋಣ. ಯಾವಾಗಾಯ್ತಣ್ಣ? ರಾತ್ರಿಯಾ? ಓ, ರಾತ್ರಿ ಆಗಿರೋದ? ಏನು ಪಂಚರ್ ಆಗಿರ್ಬೇಕು. ವೀಲ್ ಪಂಚರು? ಹಾಂ, ಅಯ್ಯೋ, ಮೇಲ್ಗಡೆಯಿಂದ ಬಂದರು. ಲೋಡ್ ಒಂದು ಕಡೆ ಎಳೀತು. ಓಕೆ ಓಕೆ ಓಕೆ. ನೋಡಿ, ಈ ರೀತಿಯ ಒಂದು ಅಪಘಾತ ಅನಾಹುತ ನಮ್ಮ ಏನು ಈ ಒಂದು ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿ ಸಂಭವಿಸಿದೆ. ರಾತ್ರಿ ಸರಿಸುಮಾರು 1 ಗಂಟೆ ರಾತ್ರಿಲಿ ಆಗಿರ್ತಕ್ಕಂಥದ್ದು. ನೋಡಿ, ಈ ಒಂದು ವೀಕ್ಷಣೆಗಳನ್ನು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಲಾರಿ ಚಾಲಕರು ಇದು ಏನಪ್ಪ ಈ ಕಾಲದಲ್ಲಿ ಇದ್ದದ್ದು ಈ ಗಾಡಿ ಇನ್ನೂ. ಲಾರಿ ಚಾಲಕರು ದಯವಿಟ್ಟು ಜೋಪಾನವಾಗಿ ತಮ್ಮ ಒಂದು ವಾಹನವನ್ನು ಚಲಿಸಿ. ಹಾಗೆ ಎಕ್ಸ್ಪ್ರೆಸ್ಸಲ್ಲಿ ಇದು ಏನಾಗಿದೆ ಅಂದರೆ, ಲೋಡು ಹೆಚ್ಚಾಗಿರೋದ್ರಿಂದ ಹಾಗೆ ಅದು ರಟ್ಟಿನ ಬಾಕ್ಸ್ಗಳಾಗಿರೋದ್ರಿಂದ ಒಂದು ಕಡೆ ವಾಲ್ಕತ್ತು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸ್ಥಳೀಯರು ಕೊಡ್ತಾಯಿದ್ದಾರೆ. ಒಂದು ಕಡೆ ಹಿಂಗೆ ವಾಲ್ಕೊಂಡಾಗ ಅದೇನಾಗುತ್ತೆ, ದಬಾಕ್ಬಿಡ್ತದೆ ಗಾಳಿ ಬೀಸಿದಾಗ. ಮತ್ತೊಮ್ಮೆ ಮಗದೊಮ್ಮೆ ಯಾವ ಥರ ಅಂತ ಊಹೆನೂ ಮಾಡೋಕ್ಕಲ್ಲ, ಹಿಂಗೆ ದಬಾಕೊಂಡಿದೆ. ಸೊ ಅಲ್ಲೇ ನಮ್ಮ ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರು ಸಹ ಒಂದು ಟ್ರಾಫಿಕ್ ಜಾಮ್ ಆಗಬಾರ್ದು, ಮತ್ತೊಂದು ಮಗದೊಂದು ಏನೂ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ಸೊ ಇಲ್ಲಿ ನಮ್ಮ ಮಾಂಬಳ್ಳಿ ಉತ್ತಂಬಳ್ಳಿ ಏನೋ ರಸ್ತೆ ಬೈಪಾಸ್ ರಸ್ತೆ ಮಾರ್ಗದಲ್ಲಿ ಈ ರೀತಿಯ ಒಂದು ಲಾರಿಯ ಒಂದು ಅಪಘಾತ ಸಂಭವಿಸಿ ಈ ಒಂದು ಘಟನೆ ಆಗಿರ್ತದೆ. ಸೊ ಈ ಒಂದು ಘಟನೆಯನ್ನು ಆಧರಿಸಿ ನಾವು ಲಾರಿ ಚಾಲಕರಿಗೆ ವಿಶೇಷವಾಗಿ ಅವರಿಗೆ ನಮ್ಮದೇ ಆದ ಕೆಲವು ಸಲಹೆ ಸಂದೇಶವನ್ನು ನೀಡ್ತಾ ಇದ್ದೀವಿ. ಕೆಲವು ಕೈಲಾಗದಿರೋವು ಹುರ್ಕೊಂತವೆ, ಇದಕ್ಕೂ ಕೆಟ್ಟ ಕಮೆಂಟ್ ಆಗ್ತವೆ. ಸರಿ, ಹಾಕೊಂಡು ಹಾಳಾಗೋಲಿ. ಸೊ ಹೇಳೋದು ನಮ್ಮ ಧರ್ಮ. ಸೊ ನಾವು ಅದು ಅನುಸರಿಸೋರು ಅನುಸರಿಸ್ತಾರೆ. ಬೇಡದೇ ಇರ್ತಕ್ಕಂಥ ವೇಸ್ಟ್ ಫೇಲಗಳು ಏನಾರು ಬೊಗಳುಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋ ಮೂಲಕ ಒಂದು 4 ಜನಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಈ ಸಂದೇಶ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಏನಪ್ಪ ಅಂದರೆ, ಹೆವಿ ಲೋಡ್ ಇದ್ದಂತಹ ಸಂದರ್ಭದಲ್ಲಿ ತಾವು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಆ ಒಂದು ಭಾರವನ್ನು ಆ ಒಂದು ಲಾರಿನಲ್ಲಿ ಅಳವಡಿಸ್ಕೊಂಡು ಬಂದರೆ ಒಳಿತು. ಏಕೆಂದರೆ ಭಾರ ಹೆಚ್ಚಾದರೆ ಇಲ್ಲ ಆ ರಟ್ಟಿನ ಬಾಕ್ಸ್ಗಳು ಗಾಳಿ ಬೀಸಿದಾಗ ಮತ್ತೊಮ್ಮೆ ಮಗದೊಮ್ಮೆ ಏನಾರು ಒಂದು ಅನಾಹುತ ಅಪಘಾತಗಳಾಗ್ಬೋದು. ಇದನ್ನೆಲ್ಲ ಗಮನಿಸಿ ಆ ಲೋಡ್ಗಳನ್ನು ಕೊಂಡೋಗಿ ಅಂತಕ್ಕಂಥ ಒಂದು ಸಲಹೆ ಸಂದೇಶವನ್ನು ನೀಡ್ತಾ ಇದ್ದೀನಿ. ಎಲ್ರಿಗೂ ಇರಲಿ. ಧನ್ಯವಾದಗಳು.